ಬಿಗ್ ಬಾಸ್ ಮನೆಯಲ್ಲಿ ರಘು ಹಾಗೂ ರಕ್ಷಿತಾ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇದೆ. ರಕ್ಷಿತಾ ನನ್ನ ತಂಗಿ ಅಂತ ಈಗಾಗಲೇ ರಘು ಅವರು ಮನಸ್ಸು ಬಿಚ್ಚಿ ಬಿಗ್ ಬಾಸ್ ಮನೆಯಲ್ಲಿ ಒಪ್ಕೊಂಡಿದ್ದಾರೆ. ರಕ್ಷಿತಾ ಅವರು ಇನ್ಮೇಲೆ ನನ್ನ ಕುಟುಂಬದ ಸದಸ್ಯೆ ಅಂತ ಮೊನ್ನೆಯೇ ರಘು ಹೇಳಿಬಿಟ್ಟಿದ್ದಾರೆ. ಇನ್ನು ಅವರಿಬ್ಬರ ನಡುವೆ ಯಾವ ರೀತಿ ಬಾಂಧವ್ಯ ಇದೆ ಅನ್ನೋದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಸೀಕ್ರೆಟ್ ರೂಮ್ಗೆ ರಕ್ಷಿತಾ ಹೋದಂತಹ ಸಂದರ್ಭದಲ್ಲಿ ರಘು ಅವರು ರಕ್ಷಿತಾ ಅವರನ್ನ ಎಷ್ಟರ ಮಟ್ಟಿಗೆ ಮಿಸ್ ಮಾಡಿಕೊಂಡ್ರು, ಯಾವ ರೀತಿ ಬೇಸರವನ್ನ ಹೊರಹಾಕಿದ್ರು ಎಲ್ಲವೂ ಕೂಡ ಗೊತ್ತಿದೆ. ಅದಾದ ಬಳಿಕ ರಘು ಅವರ ಮನೆಯವರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಸ್ಪೆಷಲ್ ಆಗಿ ರಕ್ಷಿತಾಗೋಸ್ಕರ ರಘು ಅವರ ಪತ್ನಿ ಗ್ರೀಷ್ಮಾ ಅವರು ಸಾರಿ, ಬ್ಲೌಸ್, ಬಳೆ ಎಲ್ಲವನ್ನ ಕೂಡ ತೆಗೆದುಕೊಂಡು ಬರ್ತಾರೆ. ಪ್ರೀತಿ ಕಾಳಜಿಯಿಂದ ರಕ್ಷಿತಾ ಅವರನ್ನ ನೋಡ್ಕೊಳ್ತಾರೆ. ಜೊತೆಗೆ ರಕ್ಷಿತಾ ಅವರು ಪ್ರತಿದಿನ ಚೆನ್ನಾಗಿ ರೆಡಿ ಆಗಬೇಕು ಅಂತ ರಘು ಅವರು ಬುದ್ಧಿ ಮಾತನ್ನ ಹೇಳ್ತಾರೆ. ಅದರಂತೆ ಇದೀಗ ಪ್ರತಿದಿನ ರಘು ಅವರು ಹೇಳಿದಂತೆ ರಕ್ಷಿತಾ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ. ಅವರ ಪತ್ನಿ ತಂದಂತಹ ಸೀರೆಯನ್ನ ಕೂಡ ಉಟ್ಕೊಂಡು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು. ಇನ್ನು ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ಅಡುಗೆ ಮನೆಯಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ. ಬರೀ ಅಡುಗೆ ಕೆಲಸದಲ್ಲೇ ಕಳೆದು ಹೋಗ್ತಾರೆ. ಹೀಗೆಲ್ಲ ಒಂದಷ್ಟು ಆರೋಪಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಸ್ಪರ್ಧಿಗಳು ಈಗಾಗಲೇ ಮಾಡಿದ್ದಾರೆ. ಆದರೆ ಇದೀಗ ನಾನು ಯಾಕೆ ಪದೇ ಪದೇ ಅಡುಗೆ ಮನೆಗೆ ಹೋಗ್ತೀನಿ, ಅಲ್ಲೇ ಯಾಕೆ ಇರ್ತೀನಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ಜೊತೆ ರಕ್ಷಿತಾ ಮಾತನಾಡಿದ್ದಾರೆ. ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಅಡುಗೆ ಮನೆಯಲ್ಲಿ ಎಲ್ರಿಗೂ ಕೂಡ ಅಡುಗೆ ಮಾಡಿ ಬಡಿಸ್ತಾರೆ ಅನ್ನೋದನ್ನ ನಾವು ನೋಡಿದ್ದೀವಿ. ರಕ್ಷಿತಾ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಯಾಕೆ ಅಡುಗೆ ಮನೆಯಲ್ಲಿ ಇರ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ನಾನು ಯಾಕೆ ಅಡುಗೆ ಮನೆಯಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿದಿನ ನಮಗೆಲ್ಲ ರಘುವಣ್ಣ ಅಡುಗೆಯನ್ನು ಮಾಡಿ ಬಡಿಸ್ತಾರೆ. ಅವರೊಬ್ಬರೇ ಪ್ರತಿದಿನ ಮಾಡಬೇಕು. ರಘು ಅಣ್ಣಗೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವಾಗೆಲ್ಲ ಅವರು ಅಡುಗೆ ಮನೇಲಿ ಇರ್ತಾರೋ ಆವಾಗ ನಾನೆಲ್ಲ ಕೂಡ ಹೋಗಿ ಅವರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ರಘು ಅಣ್ಣ ಎಲ್ರಿಗೂ ಕೂಡ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳದೆ ಚೆನ್ನಾಗಿ ಅಡುಗೆ ಮಾಡಿ ಕೊಡ್ತಾರೆ. ಹಾಗಾಗಿ ಅವರಿಗೆ ನನ್ನಿಂದ ಹೆಲ್ಪ್ ಆಗಬೇಕು ಅಂತ ನಾನು ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಅಡುಗೆ ಮನೆಗೆ ಹೋಗ್ತೀನಿ. ಇನ್ನು ರಘು ಅಣ್ಣಗೆ ಕಷ್ಟ ಆಗೋದು ನನಗಿಷ್ಟ ಆಗಲ್ಲ ಅಂತ ರಕ್ಷಿತಾ ಶೆಟ್ಟಿ ಅಣ್ಣನ ಬಗ್ಗೆ ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ. ಅಲ್ಲದೆ ರಘು ಅವರ ಟ್ಯಾಲೆಂಟ್ ಬಗ್ಗೆ ಕೂಡ ಗಿಲ್ಲಿ ಅವರ ಜೊತೆ ಮಾತನಾಡಿದ್ದಾರೆ. ರಘು ಅಣ್ಣ ಮಲ್ಟಿ ಟ್ಯಾಲೆಂಟೆಡ್ ಇರುವಂತಹ ವ್ಯಕ್ತಿ. ನೋಡಿ, ಅವರು ಬಾಡಿ ಬಿಲ್ಡಿಂಗ್ ಮಾಡ್ತಾರೆ, ಕುಕ್ಕಿಂಗ್ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಪೇಂಟಿಂಗ್ ಮಾಡ್ತಾರೆ, ಮೇಕಪ್ ಚೆನ್ನಾಗಿ ಮಾಡ್ತಾರೆ, ಎಲ್ಲವನ್ನ ಕೂಡ ಮಾಡ್ತಾರೆ. ಈ ಏಜ್ಗೆ ಅವರಲ್ಲಿ ಎಲ್ಲ ರೀತಿಯಾದಂತಹ ಶಕ್ತಿ ಸಾಮರ್ಥ್ಯ ಇದೆ, ಜೊತೆಗೆ ಟ್ಯಾಲೆಂಟ್ ಕೂಡ ಇದೆ. ನಿಜಕ್ಕೂ ಅವರನ್ನು ನೋಡಿದ್ರೆ ಖುಷಿ ಆಗತ್ತೆ ಅನ್ನೋ ಮಾತುಗಳನ್ನು ರಕ್ಷಿತಾ ಹೇಳಿದ್ದಾರೆ. ಆ ಬಳಿಕ ತನ್ನ ಅಣ್ಣನ ಬಗ್ಗೆ ಎಷ್ಟರ ಮಟ್ಟಿಗೆ ಹೆಮ್ಮೆ ಇದೆ ಅನ್ನೋದನ್ನು ಕೂಡ ರಕ್ಷಿತಾ ಹೇಳ್ಕೊಂಡಿದ್ದಾರೆ. ಗಿಲ್ಲಿ ಅವರ ಮುಂದೆ ಹೀಗೆಲ್ಲ ಹೇಳ್ತಾ ಇದ್ದಂತೆ ಗಿಲ್ಲಿ ಅವರು ಕೂಡ ಹೌದು ಅಂತ ಒಪ್ಕೊಂಡಿದ್ದಾರೆ. ಅನೇಕರು ಅಂದ್ಕೊಂಡಿದ್ರು ರಕ್ಷಿತಾ ಶೆಟ್ಟಿಗೆ ಏನು ಬರಲ್ಲ, ಬರೀ ಅಡುಗೆ ಬರುತ್ತೆ, ಆ ಕಾರಣಕ್ಕೆ ಓಡಿ ಓಡಿ ಅಡುಗೆ ಮನೆಯಲ್ಲೇ ಎಲ್ಲ ಕೆಲಸವನ್ನ ಮಾಡ್ತಾ ಅಲ್ಲೇ ಸಮಯವನ್ನ ಕಳೀತಾರೆ ಅಂತ. ಆದರೆ ಅನೇಕ ಸಂದರ್ಭದಲ್ಲಿ ಕಷ್ಟಕ್ಕೆ ಬೇಕಾಗೋದು ರಕ್ಷಿತಾ ಅವರೇ. ನಿನ್ನೆ ರಾಶಿಕಾ ಹಾಗೇನೆ ಸ್ಪಂದನ ಇರ್ಬೋದು, ಕಾವ್ಯ, ಇವರಿಗೆಲ್ರಿಗೂ ಕೂಡ ಕಿಚನ್ ಡ್ಯೂಟಿ ಇತ್ತು. ಆದರೆ ಸ್ಪಂದನ ಸ್ವಲ್ಪ ಕಿಚನ್ನಲ್ಲಿ ವರ್ಕ್ ಮಾಡಿದ್ದು ಬಿಟ್ಟರೆ ಕಾವ್ಯ ಮತ್ತು ರಾಶಿಕಾ ಅವರು ಎಸ್ಕೇಪ್ ಆಗಿದೆ. ಅದರಲ್ಲೂ ಕೂಡ ರಾಶಿಕಾ ಅವರು ಟಾಸ್ಕ್ ಆಡಿದ ಬಳಿಕ ನನಗೆ ಕೈ ನೋವಾಗಿದೆ, ಪಾತ್ರೆ ತೊಳೆಯೋದಕ್ಕಾಗಲ್ಲ, ಹೆಲ್ಪ್ ಮಾಡಿ ಅಂತ ರಘು ಅವ್ರ ಬಳಿ ಕೇಳ್ತಾರೆ. ಇಲ್ಲ, ನೀವು ಮಾಡಬೇಕು ಅಂತ ರಘು ಅವ್ರು ಹೇಳ್ತಾರೆ. ಕೊನೆಗೆ ತಾನು ಮಾಡೋದೇ ಇಲ್ಲ. ಆಕೆ ತೊಳಿಬೇಕಾದಂತಹ ಪಾತ್ರವನ್ನು ಕೊನೆಗೆ ರಕ್ಷಿತಾ ಅವರೇ ತೊಳಿತಾರೆ. ಇಷ್ಟೆಲ್ಲ ಆದರೂ ಕೂಡ ನಾಮಿನೇಷನ್ ಅಂತ ಬಂದಾಗ ಎಲ್ಲರೂ ಕೂಡ ರಕ್ಷಿತಾ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಅದಕ್ಕೆ ಕಾರಣ ಆಕೆ ಕಿಚನಲ್ಲೇ ಇರ್ತಾಳೆ ಅಂತ ಕೊಡ್ತಾರೆ. ಆಕೆಯಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಇಲ್ಲ, ಬರೀ ಅಡುಗೆ ಮಾಡೋದೇ ಟಾಸ್ಕ್ ಅಂತ ಆಕೆ ಅಂದ್ಕೊಂಡಿದ್ದಾಳೆ. ಹೀಗೆಲ್ಲ ಆರೋಪಗಳನ್ನ ಮಾಡ್ತಾರೆ. ಆದರೆ ಎಲ್ರಿಗೂ ಕೂಡ ಕೊನೆಗೆ ಬೇಕಾಗೋದು ರಕ್ಷಿತಾ ಅವರೇ. ಅದರಲ್ಲೂ ಕೂಡ ರಕ್ಷಿತಾ ಅವರು ಏನು ಬರಲ್ಲ, ಆ ಕಾರಣಕ್ಕೆ ಅಡುಗೆ ಮನೆಗೆ ಫಿಕ್ಸ್ ಆಗಿದ್ದಾರೆ ಅನ್ನೋದು ಒಂದಷ್ಟು ಜನರ ಆರೋಪ. ಆದರೆ ಆಕೆ ಯಾಕೆ ರಿಯಲ್ ಆಗಿ ಅಡುಗೆ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ, ಯಾಕೆ ಆ ರೀತಿ ಇರ್ತಾರೆ ಅನ್ನೋದನ್ನು ಅವರೇ ಹೇಳಿದ್ದಾರೆ. ಜೊತೆಗೆ ತನ್ನನ್ನು ಸಪೋರ್ಟ್ ಮಾಡುವ ಅಥವಾ ತಾನು ಇಷ್ಟಪಡುವ ಜನರನ್ನು ಯಾವತ್ತಿಗೂ ಕೂಡ ಬಿಟ್ಟು ಕೊಡಲ್ಲ, ಜೊತೆಗೆ ಅವರಿಗೆ ಯಾವುದೇ ರೀತಿಯಲ್ಲೂ ಕಷ್ಟ ಆಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋದನ್ನು ರಕ್ಷಿತಾ ಪದೇ ಪದೇ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಇದೀಗ ರಘು ಅವರ ವಿಚಾರದಲ್ಲೂ ಕೂಡ ರಕ್ಷಿತಾ ಅದೇ ರೀತಿ ನಡ್ಕೊಂಡಿದ್ದಾರೆ. ರಘು ಅವರಿಗೆ ಕಷ್ಟ ಆಗಬಾರ್ದು,
ಅವರಿಗೆ ಕಿಚನಲ್ಲಿ ಸಾಕಷ್ಟು ಕೆಲಸ ಇರುತ್ತೆ. ಹಾಗಾಗಿ ಅವರಿಗೆ ನಾನು ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಪದೇ ಪದೇ ರಘು ಅವರಿಗೆ ಸಹಾಯಕ್ಕೋಸ್ಕರ ಅವರು ಕಿಚನ್ಗೆ ಹೋಗ್ತಾರೆ. ಆದರೆ ಬಹುತೇಕರು ಇದೇ ಅವರ ವೀಕ್ನೆಸ್ ಅನ್ನೋ ರೀತಿ ಹೇಳ್ತಾ ಇರೋದು ನಿಜಕ್ಕೂ ಒಂಥರ ಬೇಜಾರು ಅನಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರ ಜೊತೆ ಶೇರ್ ಮಾಡಿ. ಹಾಗೆಯೇ ರಘು ರಕ್ಷಿತಾ ಬಾಂಡಿಂಗ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.